ರಾಯಚೂರಿನ ಯುವಕನೊಬ್ಬನ ಮದುವೆ ಆಹ್ವಾನಕ್ಕೆ ಪ್ರಧಾನಿ ಮೋದಿ ಸ್ಪಂದಿಸಿ ಗಮನ ಸೆಳೆದಿದ್ದಾರೆ. ಸಿಂಧನೂರು ತಾಲೂಕಿನ ಕಾನಿಹಾಳ ಗ್ರಾಮದ ರಾಜೇಶ್ ನಾಯಕ ತಮ್ಮ ಮದುವೆಗೆ ಪ್ರಧಾನಿಯನ್ನು ಆಹ್ವಾನಿಸಿ ಪತ್ರವನ್ನು ಕಳುಹಿಸಿದರು. ಸಾಮಾನ್ಯ ಪ್ರಜೆಯ ಈ ಆಹ್ವಾನವನ್ನು ಗೌರವಿಸಿದ ಪ್ರಧಾನಿ ಮೋದಿ ನವಜೋಡಿಗೆ ಶುಭಾಶಯ ಪತ್ರವನ್ನು ಕಳುಹಿಸಿ ಅವರ ಸಂಭ್ರಮವನ್ನು ಇಮ್ಮಡಿಗೊಳಿಸಿದ್ದಾರೆ. ಏಪ್ರಿಲ್ 13ರಂದು ಸವಿತಾ ಜೊತೆ ರಾಕೇಶ್ ಮದುವೆ ಕೂಡ ಆಗಿದೆ, ನಿಶ್ಚಯ ಆಗಿದೆ 13ನೇ ತಾರೀಕಿಗೆ. ಸೊ ಈ ವಿಷಯ ಸಂದರ್ಭದಲ್ಲಿ ಅಂದರೆ 13 ಅಂದರೆ ಮುಗಿದೋಯ್ತು. ಸೊ ಈ ವಿಷಯ ಸಂದರ್ಭದಲ್ಲಿ ಪ್ರಧಾನಿಯಿಂದ ಬಂದಿರುವಂಥ ಶುಭಾಶಯ ಪತ್ರ ಈಗ ಕುಟುಂಬದಲ್ಲಿ ಸಹಜವಾಗಿ ಖುಷಿ ತಂದಿದೆ. ತಮ್ಮ ಪತ್ರದಲ್ಲಿ ದಾಂಪತ್ಯ ಜೀವನ ಸುಖವಾಗಿರಲಿ, ಪರಸ್ಪರ ಗೌರವ ಮತ್ತು ಸಹಕಾರದಿಂದ ಬದುಕು ಸಾಗಿಸಲಿ ಅಂತ ಪ್ರಧಾನಿ ಹಾರೈಸಿದ್ದಾರೆ. ಅಂದರೆ ಇದು 13ನೇ ತಾರೀಕಿಗೆ ಏಪ್ರಿಲ್ 13ರಂದು ಸವಿತಾ ಮತ್ತು ರಾಕೇಶ್ ಇಬ್ಬರ ಮದುವೆ ನಿಶ್ಚಯ ಆಗಿರುತ್ತೆ. ಅದಕ್ಕಿಂತ ಮುಂಚೆನೇ ಪತ್ರವನ್ನು ಬರೆದಿರ್ತಾರೆ. ನೋಡಿ, ನೋಡ್ತಾ ಇದ್ದೀರಿ, ಅಪರೂಪಕ್ಕೆ ಅಪರೂಪ ಇದು. ರಾಯಚೂರಿನ ಯುವಕನೊಬ್ಬನ ಮದುವೆಯ ಆಹ್ವಾನಕ್ಕೆ ಪ್ರಧಾನಿ ಮೋದಿಯಿಂದ ಸ್ಪಂದನೆ ಸಿಕ್ಕಿದೆ. ಸಿಂಧನೂರು ತಾಲೂಕಿನ ಕಾನಿಹಾಳ ಗ್ರಾಮದ ರಾಜೇಶ್ ಅಂತೇಳಿ ತಮ್ಮ ಮದುವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ರು. ಅದಕ್ಕೆ ಮೋದಿಯಿಂದ ಆಹ್ವಾನ ಅಂದರೆ ಸ್ಪಂದನೆ ಸಿಕ್ಕಿದೆ. ಸಾಮಾನ್ಯ ಪ್ರಜೆಯ ಈ ಆಹ್ವಾನವನ್ನು ಗೌರವಿಸಿರುವಂಥ ಪ್ರಧಾನಿ ಮೋದಿ ಸಹಜವಾಗಿ ನವಜೋಡಿಗೆ ಶುಭಾಶಯ ಪತ್ರವನ್ನು ಕಳುಹಿಸಿ ಅವರ ಸಂಭ್ರಮವನ್ನು ಇಮ್ಮಡಿಗೊಳಿಸಿದಾರಲ್ಲ, ಸಹಜವಾಗಿ ಆ ಫ್ಯಾಮಿಲಿಗಂತೂ ಖುಷಿ ಇದ್ದೇ ಇರುತ್ತೆ.